So what about other thing? ಭಾವಗೀತೆ ಅಂತ ತಕ್ಷಣ what we can learn from there ಅಲ್ಲಿಂದ? ಅದೇ ಭಾವಗೀತೆ ಈಸ್ ಬೇಸಿಕಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್. ವಾಟ್ ಪೀಪಲ್ ಸೇ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತೆಲ್ಲ ಕರೀತಾರಲ್ಲ, ನನ್ನ ಪ್ರಕಾರ ಒಂದು ರೀತಿಯ ಬುನಾದಿ ಮಾಡರ್ನ್ ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಭಾವಗೀತೆ. ಬುನಾದಿ ಅಂತ ಹೇಳಲ್ಲ, ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಅದೆಲ್ಲ ಇಂಡಿಪೆಂಡೆಂಟ್ ಮ್ಯೂಸಿಕ್. ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂದ್ರೆ ಒಳಗಡೆ ಏನು ಫೀಲ್ ಆಗುತ್ತೋ, ಯಾವ ಅಡೆತಡೆ ಇಲ್ಲದೆ, ಯಾವ ಚೌಕಟ್ಟು ಇಲ್ಲದೆ ಹೊರಗೆ ಹಾಕೋದು. So ಈಗ ಮೂವಿ ಇಲ್ಲಾದ್ರೆ you will have certain constraints, control, somebody else. You have to stick to one frame because the film is telling a story. You are making music for the film. The film is not being made for your music. ಭಾವಗೀತೆನಲ್ಲಿ ಅಥವಾ ಎನಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ನಲ್ಲಿ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಈಗ so what is independent music? Independent music, like I said, is where again everything is in the word. It's independent expression. ಕಾಳಿಂಗರಾಯರ ಕಾಲದಿಂದ ಅನಂತ ಸ್ವಾಮಿ ಅವರು, ಅಶ್ವಥ್ ಅವರು, ಶಿವಮೊಗ್ಗ ಸುಬ್ಬಣ್ಣ ಅವರು, ತುಂಬಾ ರಾಜು ಅನಂತ ಸ್ವಾಮಿ ಅವರು, ಅವರೆಲ್ಲ ಕವಿಗಳು, ಅಂದ್ರೆ ದೊಡ್ಡ ದೊಡ್ಡ ಕವಿಗಳು ಬರೆದಿದ್ದ ಕವನಗಳನ್ನ ಹಾಡಿನ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸಿದ್ದಾರೆ. ಅದ್ರ ನಂತರ ಈಗ ಸುಮಾರು ಜನ, ರಘು ದೀಕ್ಷಿತ್ ಅಂತವರು, ವಾಸು ದೀಕ್ಷಿತ್ ಅವ್ರ ತಮ್ಮ, ಸುಮಾರು ಶರೀಫ್ರದು, ಬೇಂದ್ರೆ ಶರೀಫ್ ಅವ್ರ ಕವನಗಳನ್ನೆಲ್ಲ ತಗೊಂಡು ಹಾಡಿನ ರೂಪದಲ್ಲಿ ಮಾಡಿದ್ವಿ. ಇವಾಗ್ಲೂ ಅಂದ್ರೆ ಮಾಡ್ತಾ ಇದ್ದಾರೆ. ಈಗ ಸುಮೇಧ್ ಅಂತ ಒಬ್ಬ ಇದ್ದಾನೆ, ಅವನು ಸೂ ಫ್ರಮ್ ಸೋ ಮ್ಯೂಸಿಕ್, ಅಮೇಸಿಂಗ್, ವೆರಿ ಡಿಯರ್ ಫ್ರೆಂಡ್. ಸಂಜಿತ್ ಇಸ್ ಡೂಯಿಂಗ್ ಇಂಡಿಪೆಂಡೆಂಟ್ ಮ್ಯೂಸಿಕ್. ಸೋ ಮೆನಿ ಅದರ್. ಇವಾಗ ವಾರಿಜಶ್ರೀ ಅವರು ಅವರು ಇಂಡಿಪೆಂಡೆಂಟ್ ತುಂಬಾ ಜನ ಮಾಡ್ತಾ ಇದ್ದಾರೆ. ಸೊ ನಾನು ಐ ವಾಂಟ್ ಟು ಹಾಗೆ ನಾನು ಸಿನಿಮಾಗಳಿಗೆ ಅಥವಾ ಬೇರೆ ಮ್ಯೂಸಿಷಿಯನ್ಸ್ ಜೊತೆ ಕೊಲಾಬರೇಟ್ ಮಾಡಿದಾಗ ಅವ್ರ ವಿಷನ್ಗೆ ಅಥವಾ there is a certain product that vision that we both of us are working towards. ಅಥವಾ ನಾನು ಕೆಲವೊಮ್ಮೆ ಅವ್ರಿಗೆ ಹೇಗೆ ಏನ್ ಬೇಕೋ ಅದನ್ನ ಡೆಲಿವರ್ ಮಾಡ್ಬೇಕು. ಇಟ್ಸ್ ಲೈಕ್ ಡೆಲಿವರಿಂಗ್ ಫಾರ್ ಅ ಕ್ಲೈಂಟ್. ಇಲ್ಲಿ ನನಗೆ ಒಳಗಿಂದ ಏನ್ ಅನ್ಸುತ್ತೋ ಅದನ್ನ ನಾನು ಚೌಕಟ್ಟಿನ you will be very open ಅಂತ ಹೇಳಕ್ಕೆ. I mean to say free flow. It's a free flow, expression, independence. ಇಲ್ಲಿ I am my own boss, that's all. ಅಂದ್ರೆ ಬೋತ್ ವರ್ಕ್ ಇಸ್ ವರ್ಕ್. ಅಲ್ಲಿ ಯಾರಿಗೋ ಕೆಲಸ ಮಾಡ್ತೀರಾ, ಇಲ್ಲಿ ನಿಮ್ಗೆ ನೀವೇ ಕೆಲಸ ಮಾಡ್ಕೋತೀರಾ ಅಷ್ಟೇ. ಸೊ ಐ ಆಮ್ ವರ್ಕಿಂಗ್ ಆನ್ ಮೈ. ನಿಮ್ದು ಕೇಳಿದ್ದು ಉತ್ತರ ಕನ್ನಡ ಸಾಂಗ್ ಇರ್ಬೋದು. ಇಟ್ ಇಸ್ ವೆರಿ ನೈಸ್, ವೆರಿ ಡಿಯರ್. ನನ್ಗೆ ಅದು ಕೇಳಿದಾಗೆಲ್ಲ ಇಟ್ ರಿಮೈಂಡೆಡ್ ಮೀ ಆಫ್ ಭಾವಗೀತೆ ಓನ್ಲಿ. ವೆರಿ ದ ಮೆಲೋಡಿ, ತಗೊಂಡೋಗಿದಂತ ಝೋನ್ ಎಲ್ಲ ಇದ್ದಿದ್ದು ಹಂಗೆ ಇತ್ತು. ಅದೇ ನನಗೆ ಈಗ ಸಂಗೀತ ಅನ್ನೋದು ಅಥವಾ ಯಾವುದೇ ಜಾನ್ರ ತಗೊಂಡ್ರು ಕಾಲಕ್ರಮೇಣವಾಗಿ ಇವಾಲ್ವ್ ಆಗ್ತಾ ಬರುತ್ತೆ. ಕರ್ನಾಟಿಕ್ ಮ್ಯೂಸಿಕ್ ಇವತ್ತು ಏನು ಕೇಳ್ತೀವೋ ನಾವು 100 ವರ್ಷದ ಹಿಂದೆ ಅಂದ್ರೆ 1915-16 ಈ ತರ ಪ್ರೆಸೆಂಟ್ ಮಾಡ್ತಾನೆ ಇರಲಿಲ್ಲ. ಇಟ್ಸ್ ಅ ವೆರಿ ನ್ಯೂ ಆರ್ಟ್ ಫಾರ್ಮ್. ಅಂದ್ರೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಸ್ಪೆಸಿಫಿಕ್ಸ್ ಆಫ್ ಇಟ್, ಬಟ್ 1930s-40 ಅಷ್ಟೊತ್ತಿಗೆ ಒಬ್ಬರು ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅಂತ ಬಂದ್ರು. ಹಿ ಮೇಡ್ ಅ ಪ್ಯಾಟರ್ನ್ ಫಾರ್ ಕಚೇರೀಸ್. ಅದಕ್ಕೆ ಮುಂಚೆ ಕಚೇರೀಸ್ ವೆರಿ ಡಿಫ್ರೆಂಟ್. ಅಂದ್ರೆ ಮಧ್ಯ ಬ್ರೇಕ್ ಇರೋದು, ಇಂಟರ್ವೆಲ್ ಇರೋದು, ಫಿಲ್ಮ್ ತರ ಒಂದು ದೊಡ್ಡ ಪೀಸ್ ಮಾಡಿ ಇನ್ನೊಂದು ದೊಡ್ಡ ಪೀಸ್ ಮಾಡಿ. ಸೊ ಎಲ್ಲ ಆ ಥರ ಎಲ್ಲ ಆರ್ಟ್ ಫಾರ್ಮ್ಸ್ ಇವಾಲ್ವ್ ಆಗ್ತಾ ಬಂದಿದೆ. ಭಾವಗೀತೆಗಳು ಶುರು ಆಗಿದ್ದು ಒಂದ್ ರೀತಿ, ಆಮೇಲೆ ತುಂಬಾ ಪಾಶ್ಚಾತ್ಯ ಪ್ರಭಾವಗಳು ಬಂತು. ಅಂದ್ರೆ ಕೀಬೋರ್ಡ್ಸ್, ಗಿಟಾರ್ಸ್, ರಿದಮ್ ಪ್ಯಾಡ್, ಡ್ರಮ್ಸ್. ಆ ಕಾಲಕ್ಕೆ ರಿದಮ್ ಪ್ಯಾಡ್ ಅಂದ್ರೆ ಅರ್ಗನಾಮಿಕಲಿ ವಯಬಲ್. ಅದು ವಿ ಹರ್ಡ್ ದ ಸೌಂಡ್ಸ್ ಆಫ್ ಕಾಳಿಂಗರಾವ್ ಮ್ಯೂಸಿಕ್ ನ ಕೇಳಿ ಈಗ ಮಾಡುವಂತ ಉಪಾಸನಾ ಮೋಹನ್ ಅವ್ರದೆಲ್ಲ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ನ್ಯಾಚುರಲಿ ಎಲ್ಲ ಬಿಕಾಸ್ ಇನ್ಫ್ಲೂಯೆನ್ಸಸ್ ಬರುತ್ತೆ, ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಆ ಸೋಲ್ ಹಂಗೆ ರಿಟೈನ್ ಮಾಡೋದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಎವ್ರಿ ಒನ್ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅಂದ್ರೆ ಎಲ್ಲರೂ ಕ್ರೇಜಿ ಮ್ಯೂಸಿಷಿಯನ್ಸ್, ಕ್ರೇಜಿಯಾಗಿ ಮಾಡಿದ್ದಾರೆ, ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ನನಗೆ ಅದೇ ರೀತಿ ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್. ನನಗೆ ಬರೋದ್ ಕನ್ನಡ, ಬಟ್ ರೈಟ್ ನಾವು ನನ್ನ ಭಾಷೆಯಲ್ಲಿ ನಾನು ಹಾಡುಗಳನ್ನ ಮಾಡ್ಬೇಕಂತ ಐ ಆಮ್ ವರ್ಕಿಂಗ್ ಆನ್ EP. ಇಟ್ ತುಂಬಾ ಬೇಗ ಹೊರಗೆ ಬರುತ್ತೆ. ಒಂದು ಹಾಡು ಉತ್ತರ ಕನ್ನಡ, 3 ಹಾಡುಗಳು ಉಯ್ಯಾಲೆ ಗೀತೆ ಅಂತ EP ಹೆಸರು. EP is extended play. It's a mini album. Okay. Yeah.
ಸೊ ರೈಟ್ ನಾವು ಎಷ್ಟೊಂದು ಜನ ಟ್ರೆಂಡ್ ಹೋಗ್ತಾ ಇರ್ತಾರೆ. ವಾಟ್ ಇಸ್ ಅ ಟ್ರೆಂಡಿಂಗ್ ಥಿಂಗ್ ಅಂದ್ಬಿಟ್ಟು ಟ್ರೆಂಡ್ ಹೋಗ್ತಾ ಇರ್ತಾರೆ. ರೈಟ್ ನಾವು ಲಾಟ್ ಆಫ್ ದಮ್ ಬಿಕೇಮ್ ಅ ರ್ಯಾಪರ್. ಓಕೆ, ಲಾಟ್ ಆಫ್ ದಮ್ ಬಿಕೇಮ್ ಅ ರ್ಯಾಪರ್, ಲಾಟ್ ಆಫ್ ದಮ್ ಬಿಕೇಮ್ ರಿಮಿಕ್ಸ್ ಮಾಡ್ಬಿಟ್ಟು ಸಾಂಗ್ ನ ಮಾಡ್ತಾರಲ್ಲ. ಸೊ ಯು ಸ್ಟಿಲ್ ಅಥೆಂಟಿಕೇಟ್ಲಿ ಸ್ಟಿಕ್ ಟು ದ ಓಲ್ಡರ್ ಟ್ರೆಡಿಷನಲ್ ವರ್ಷನ್ ಆಫ್ ಮೆಲೋಡಿ ತರಾನೇ ಅನ್ಸುತ್ತೆ. ರ್ಯಾಪ್ ಈಸ್ ಆಲ್ಸೋ ಗ್ರೇಟ್. ಅಂದ್ರೆ ಅದ್ರದ್ದು ಹಿಸ್ಟ್ರಿ ಸಿಕ್ಕಾಪಡೆ ಚೆನ್ನಾಗಿದೆ. ಅಂದ್ರೆ ಐ ವುಡ್ ಡೆಫಿನೆಟ್ಲಿ ಎನ್ಕರೇಜ್ ಎವ್ರಿ ಒನ್ ಟು ರೀಡ್ ಅಬೌಟ್ ಇಟ್. ಅಂಡ್ ತುಂಬಾ ಡಾಕ್ಯುಮೆಂಟ್ರೀಸ್ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ. ಹಿಪ್ ಹಾಪ್ ಎವಲ್ಯೂಷನ್ ಅಂತಾನೆ ಒಂದು 4 seasons ಇರೋಷ್ಟಿದೆ. ತುಂಬಾ ಒಪ್ರೆಷನ್ ಇಂದ ಬರುತ್ತದು. ಅಂದ್ರೆ ಸ್ಟೋರೀಸ್ ಆಫ್ ಲೈಫ್ ನ ಹಾಡಿ 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 ಅಂದ್ರೆ ಬ್ಲ್ಯಾಕ್ಸ್ ಅವ್ರಿಗೆ ಆ ಕಾಲದಲ್ಲಿ ಏನೇನು ಒಪ್ರೆಷನ್ ಆಗ್ತಿತ್ತು, ಸಾಮಾಜಿಕ ತಾರತಮ್ಯಗಳು, ಅದರಿಂದ ಎಲ್ಲ ಅವರು ಅವ್ರ ಫೀಲಿಂಗ್ಸ್ ನ ಥ್ರೂ ಮ್ಯೂಸಿಕ್, through groove. So rap's origin was because of it is rhythm and poetry, basically through groove poetry na helodu. And wow. it's an incredible form of music, and it's an incredible genre. Again, rap kannadakke ಅಥವಾ ಇಂಗ್ಲಿಷ್ ಬಿಟ್ಟು ಬೇರೆ ಬೇರೆ ಭಾಷೆಗಳಿಗೆ ಹೋಗಿರೋದು because the world has opened up. ಪೀಪಲ್ ಪಿಕ್ಡ್ ಇಟ್ ಅಪ್ ಅಂಡ್ ಇಲ್ಲಿಗೆ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿಯ ವಾತಾವರಣದ ಬಗ್ಗೆ, ಇಲ್ಲಿಯ ದೈನಂದಿನ ಜೀವನದ ಬಗ್ಗೆ, ಅಥವಾ ಇಲ್ಲಿಯ ಸ್ಟ್ರಗಲ್ಸ್ ಬಗ್ಗೆ, ಇಲ್ಲಿ ಏನೇ ಆಗಿರ್ಬೋದು ಅದ್ರ ಬಗ್ಗೆ ಒಬ್ಬ ರ್ಯಾಪರ್ ಅವನ ದಟ್ಸ್ ಆಲ್ಸೋ ಇಂಡಿಪೆಂಡೆಂಟ್ ಮ್ಯೂಸಿಕ್. ಅವನ ಅಥವಾ ಅವಳ ಇನ್ನರ್ ಫೀಲಿಂಗ್ಸ್ ನ ಪೋಯಟ್ರಿ ಮೂಲಕ. ರ್ಯಾಪ್ ಅಂತ ಫಸ್ಟ್ ಕೇಳಿದ್ದೆ ವೆನ್ ವಿ ವರ್ ಕಿಡ್ಸ್, ವೆನ್ ವಿ ವರ್ ಪ್ಲೇಯಿಂಗ್ ಆ ತಬ್ಲಾದಲ್ಲಿ ವೆನ್ ವಿ ಆರ್ ಡೂಯಿಂಗ್ ದಟ್ ಇಸ್ ಅದೇ ಎಮಿನೆಮ್ ವಾಸ್ ಒನ್ ಹೂಮ್ ಯು ಆರ್ ಫಾಲೋಯಿಂಗ್. ಅವಾಗ ಯು ಸೆಡ್ ಈ ತರದೆಲ್ಲ ಮಾಡ್ತಾ ಇರ್ತಾರೆ. ಕರೆಕ್ಟ್. ಬಟ್ ಎಮಿನೆಮ್ ಗಿಂತ 20 ವರ್ಷ ಕೆಳಗೆ ಅರ್ಲಿ 80s ಇಂದ ರ್ಯಾಪ್ ಇದೆ. ಅಂದ್ರೆ ಕೂಲ್ ಗ್ಯಾಂಗ್ ಅಂತ ಆರ್ಟಿಸ್ಟ್, NWA ನಿಗರ್ಸ್ ವಿತ್ ಆಟಿಟ್ಯೂಡ್, ಈಸ್ಟ್ ವೆಸ್ಟ್ ಕೋಸ್ಟ್ ಅಂತೆಲ್ಲ ಅವ್ರದ್ದೇ ಬೇರೆ ಬೇರೆ ಏನೇನೋ ಇದೆ. ಹಾ, ಬೇರೆ ಬೇರೆ ಸ್ಟೈಲ್ಸ್ ಅದನ್ನ ಇಲ್ಲಿಗೆ ಅಳವಡಿಸ್ಕೊಂಡಿದ್ದಾರೆ. ಸೇಮ್ ನೀವು ರಿಮಿಕ್ಸ್ ಅಂತ ಇಲೆಕ್ಟ್ರಾನಿಕ್ ಮ್ಯೂಸಿಕ್ ಆಲ್ಸೋ ಇಸ್ ಅಂದ್ರೆ ಇಟ್ಸ್ ಬ್ಯೂಟಿಫುಲ್ ಆರ್ಟ್ ಫಾರ್ಮ್. ಇನ್ಕ್ರೆಡಿಬಲ್. ಅಂದ್ರೆ ದಟ್ ಹ್ಯಾಸ್ ಗ್ರೇಟ್ ವೆಲ್ತ್ ಆಫ್ ಹಿಸ್ಟ್ರಿ. ಅರ್ಲಿ 60s ನಲ್ಲಿ ಇಟ್ ಸ್ಟಾರ್ಟೆಡ್ ಆಸ್ ಅ ಎಕ್ಸ್ಪೆರಿಮೆಂಟಲ್ ಲ್ಯಾಬೊರೇಟರಿ ಮ್ಯೂಸಿಕ್. ಅದು ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಅಂದ್ರೆ ಇಟ್ ವಾಸ್ ಅ ರಿಸರ್ಚ್. ಅಂದ್ರೆ ಕೃತಕವಾದ ಶಬ್ದಗಳಲ್ಲಿ ಸಂಗೀತ ಮಾಡ್ಬೋದಾ ಅಂತ ಇಟ್ ವಾಸ್ ಅ ರಿಸರ್ಚ್. ಅಂದ್ರೆ ನೀವು ಸಾನಿಕ್ ಸೌಂಡ್ಸ್ ನ ತಗೊಂಡು, ಜನರೇಟೆಡ್ ಸೌಂಡ್ಸ್ ನ ತಗೊಂಡು ಹೇಗೆ ಮ್ಯೂಸಿಕ್ ಮಾಡಕ್ಕಾಗತ್ತೆ ಥ್ರೂ ಇಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್. ಬೇಸಿಕಲಿ ಇಟ್ಸ್ ಅಗೇನ್ ಇನ್ ದ ವರ್ಡ್ ಇಲೆಕ್ಟ್ರಾನಿಕ್ ಮ್ಯೂಸಿಕ್ ಇಸ್. ಆವಾಗ ಅದನ್ನ ಫ್ರಮ್ ಲ್ಯಾಬೊರೇಟರಿ ಇಟ್ ಕೇಮ್ ಟು ಪ್ರಾಕ್ಟಿಕಲ್ ಯೂಸೇಜ್. ಅಂದ್ರೆ ದೇರ್ ಆರ್ ಲಾಟ್ ಆಫ್ ಆರ್ಟಿಸ್ಟ್ ಲೈಕ್ ಬೀಟಲ್ಸ್ ಅಂಡ್ ಆಲ್ ದಟ್ ಹೂ ಗಾಟ್ ಇನ್ ಇಲೆಕ್ಟ್ರಾನಿಕ್ ಮ್ಯೂಸಿಕ್. ಇಂಡಿಯಾದಲ್ಲೂ 70s ನಲ್ಲೇ ಸುಮಾರು ಜನ ಮಾಡಿದ್ದಾರೆ. ಇವಾಗ ತುಂಬಾ ಗ್ಲಾಸ್ ಬೀಮ್ಸ್ ಅಂತ ಒಂದು ಆಕ್ಟ್ ತುಂಬಾ ಫೇಮಸ್ ಆಯ್ತು. ಅದು ದೇ ವರ್ ಇನ್ಸ್ಪೈರ್ಡ್ ಫ್ರಮ್ ಅನ್ ಆರ್ಟಿಸ್ಟ್ ಕಾಲ್ಡ್ ಚರಣ್ಜಿತ್ ಸಿಂಗ್. ಇನ್ ದ ಅರ್ಲಿ 80s he made ರಾಗ ಆಸಿಡ್ ಅಂತ ಒಂದು ಸಬ್ ಜಾನ್ರ ಇದೆ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ನಲ್ಲಿ. ಸೊ ಅದನ್ನ ಆ ಸೌಂಡ್ಸ್ ನ ಹಿಡ್ಕೊಂಡು ಡ್ರಮ್ ವಿತ್ ಎಲೆಕ್ಟ್ರಾನಿಕ್ ಮಿಷಿನ್ಸ್ he had done ragas. ಅಂದ್ರೆ he had infused ragas and he had made some beautiful music. ಆ ತರ ತುಂಬಾ ವರ್ಷದಿಂದ ಇದೆ. ಸೊ ಇಟ್ಸ್ ನಾಟ್ ನ್ಯೂ. ಅಂದ್ರೆ ದೀಸ್ ಆರ್ ಆಲ್ ಪ್ರೋಗ್ರೆಸಿಂಗ್ ಅಂಡ್ ಪ್ರಾಬಬ್ಲಿ ನಮಗೆ ಅದು ಹೊಸದಾಗಿ ಬಂದಿರೋದಕ್ಕೆ ವಿ ಫೀಲ್ ಇಟ್ ಓಕೆ ದಿಸ್ ಸಮಥಿಂಗ್ ನ್ಯೂ, ತಗೋಬೇಕಾ ಬೇಡ ಹೊಸದಾಗಿ ಬಂದ. ಇವಾಗ ನೀವು ಇದ್ರ ಬಗ್ಗೆ ಮಾತಾಡಿದ್ರಲ್ಲ, ನಾವು ಹಿಂದೆ ಮನೋಮೂರ್ತಿ ಅವ್ರ ಬಗ್ಗೆ, ನಿನ್ನಿಂದಲೇ ಈಸ್ electronic influenced. Yes. The groove of Ninnindale is electronic. Okay. That's completely electronic influenced. ರೆಹಮಾನ್ ಅವ್ರು ಫನಾ ಅಂತೆಲ್ಲ ಮಾಡಿದ್ರು ಯುವ ಫಿಲ್ಮ್ ನಲ್ಲಿ. ಅವರು ಎಲೆಕ್ಟ್ರಾನಿಕ್ ಮ್ಯೂಸಿಕ್. He was the one who, I mean, ರೋಜಾಲ ಮಾಡ್ಬೇಕಾದ್ರೆ so different songs altogether. Sort of. He got in a definitely a different flavor where everyone turned towards him and like ಏನಿದು ಅಂತ ಒಂದು ಇಂಟ್ರಿ ಕ್ರಿಯೇಟ್ ಮಾಡಿದವರು. and he is constantly doing it. ಎಲ್ಲರೂ ಇಲ್ಲಿರ್ತಾರೆ, everyone catch up ಅನ್ನೋಷ್ಟೊತ್ತಿಗೆ he'll set a new benchmark. He'll give new things for people to learn and be intrigued about. and ಮಾಸ್ಟರ್ ಅವರು. ನಾವ್ ಏನ್ ಹೇಳೋದು ಅವ್ರ ಬಗ್ಗೆ. ಸೊ ನಮ್ಗೆ ಎಲೆಕ್ಟ್ರೋ ಅಂದ ತಕ್ಷಣ ಈ ಕನ್ನಡದಲ್ಲಿ ಎಲ್ಲಿಂದ ಯೂಶಲಿ ಸ್ಟಾರ್ಟ್ ಆಗಿದೆ, ಯಾವಾಗಿರ್ಬೋದು ಇನ್ ಕನ್ನಡ? ಇಟ್ ವಾಸ್ ಆಲ್ವೇಸ್ ದೇರ್. ಇನ್ಫ್ಲುಯೆನ್ಸಸ್ ಇದ್ರಲ್ಲಿ ಇದೆ ಇವಾಗ ಅಂತ ಬರುತ್ತಲ್ಲ, ದಟ್ ಈಸ್ ಎಲೆಕ್ಟ್ರಾನಿಕ್ ಮ್ಯೂಸಿಕ್. ದಟ್ಸ್ ಪ್ಲೇಡ್ ಇನ್ ಅ ಕೀಬೋರ್ಡ್. ಇಟ್ಸ್ ನಾಟ್ ಇಲೆಕ್ಟ್ರಾನಿಕ್. ಅಂದ್ರೆ ಏನು, ಸಮಥಿಂಗ್ ದಟ್ಸ್ ನಾಟ್ ಅಕೌಸ್ಟಿಕ್.
ಸಮಥಿಂಗ್ ದಟ್ ಕಮ್ಸ್ ಫ್ರಮ್ ಎನ್ ಒಂದು ಉಪಕರಣದಿಂದ ಬರುವಂತದ್ದು ಇರುತ್ತೆ. ಇಲೆಕ್ಟ್ರಾನಿಕ್ ಮ್ಯೂಸಿಕ್. ಯಾವ್ದು ಕನೆಕ್ಟ್ ಮಾಡಿ ದೇ ವುಡ್ ಹ್ಯಾವ್ ಡನ್ ವಿತ್ ಯಾ it's taken a different form. Different technology. It's taken a different form now. So you coming in that zone with electronic acoustic in that moved to electronic andaga, later it came to digitalization ivaga right now. This is a I don't know, a lot of them say inno hale tradition convention methods ಅವರು ಹೇಳ್ತಾರೆ no this is not right ಅಂತ ಹೇಳ್ತಾರೆ. in ಕೆಲವರು ಹೇಳ್ತಾರೆ no this has spoiled the flavor of the music ಅಂತ ಹೇಳ್ತಾರೆ. But what is your take on it? I know you are a guy who accepts everything in life as it comes, whether the change, technology, advancement, upgradation, everything. And you being an engineer, you will be more for it ಅಂತ ನನ್ಗನ್ಸುತ್ತೆ. ಬಟ್ ವಾಟ್ ಇಸ್ ಯುವರ್ ಟೇಕ್? ಹಂಗೂ ಅವಾಗ್ಲೇ ಹೇಳ್ದಂಗೆ ಇವಾಗ ಭಾವಗೀತೆಗಳ ಬಗ್ಗೆ ಮಾತಾಡಿದ್ರಿ, ಹೇಗಿತ್ತು ಹೇಗೆ ಇವಾಲ್ವ್ ಆಯ್ತು ಅಂತ, ಅಥವಾ ಯಾವುದೇ ಚಿತ್ರ ಸಂಗೀತನೇ ತಗೊಳ್ಳಿ, ಬಟ್ ಸೋಲ್ ಆಫ್ ದಟ್ ಕಾಂಪೋಸಿಷನ್ ಆಫ್ ಸೋ ದಟ್ ಅಡಿಪಾಯ ಇರುತ್ತಲ್ಲ ಅದು ಹಾಗೇ ಇರುತ್ತೆ. ದಟ್ ಈಸ್ ನಾಟ್ ದಟ್ಸ್ ನಾಟ್ ಆಕ್ಚುಲಿ ಮ್ಯೂಸಿಕ್. ಅಂದ್ರೆ ಅದು ಮ್ಯೂಸಿಕ್ ಎಲ್ಲಿಂದ ಬರುತ್ತೋ ಅದು soul of that will be that soul of the composition will be that influences ಆಗ್ತಿ. ಇವಾಗ ನಾವು ಭಾಷೆನಲ್ಲಿ ಇವಲ್ಯೂಷನ್ ಆಗಲ್ವಾ? ನಾವು ನನ್ ತಾತ ನಿನ್ ತಾತ ಒಬ್ರಿಗೊಬ್ಬ ಏನಯ್ಯ ಅಂತ ಮಾತಾಡೋರು, ನಾವಪ್ಪ ನಿಮ್ಮಪ್ಪ ಏನ್ ಗುರು ಏನಮ್ಮ ಅಂತ ಮಾತಾಡೋರು, ನಾವು ಏನ್ ಬ್ರೋ ಅಂತೀವಿ, ಏನ್ ಮಚ ಏನ್ ಬ್ರೋ ಅಂತೀವಿ. ಎಡಕ್ ತಿರ್ಕೊಳ್ಳಿ ಬಲಕ್ ತಿರ್ಕೊಳ್ಳಿ ಅಂತ ತುಂಬಾ ಕಡಿಮೆ ಮಾತಾಡೋದು. ಈಗ ವಿರಳ ಅಂತ ಹೇಳೋದು ಕಡಿಮೆ, ಕಮ್ಮಿ. ಅಂದ್ರೆ ಲೆಫ್ಟ್ ರೈಟ್ ತಗೊಳ್ಳಿ ಅಂತೀವಿ. ಸೊ ಆತರ ಅದು ಯಾವ್ದಂಗ ಯು ಕಾಂಟ್ ಲುಕ್ ಡೌನ್ ಅಪಾನ್ ಸಮಥಿಂಗ್. ಈಗ ಹಳೆಗನ್ನಡದಲ್ಲಿ ಹಕಾರನಲ್ಲಿ ಪಕಾರ ಇರೋದು, ಇವಾಗ ಹಂಗಂತ ಇವಾಗ ಯೂಸ್ ಮಾಡಲ್ಲ ಅಂದ್ರೆ ಹೇಗಿರುತ್ತೆ? I completely get from where you are seeing it, because ಮನುಷ್ಯ ತನ್ನ ನವೀನತೆಗೆ ಓಪನ್ ಆಗ್ತಾ ಇರ್ಬೇಕು, ಅವಾಗ್ಲೇ ವಿಕಾಸ ಆಗೋದು. ಅವನ ಎವಲ್ಯೂಷನ್ ಒನ್ ಆಫ್ ದ ರೀಸನ್ ಇಸ್ ದಿಸ್ ಅಪ್ಗ್ರೇಡೇಷನ್. ಇದೇ ಡಿ.ವಿ.ಜಿ. ಅವ್ರು ಹೇಳಿದೆ, ಹೊಸತನವೇ ಬಾಳು ಹಳಸಿಕೆ ಎಲ್ಲ ಸಾವು ಬಿಡು, ರಸವು ನವನವತೆಯಿಂದನು ದಿನವು ಹಮ್ಮಿ, ಹೊಸದೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಪಸರುತ್ತಿರೆ ಬಾಳ್ ಚೆಲುವು ಮಂಕುತಿಮ್ಮ ಅಂತ ಹೇಳ್ತಾರೆ. ಅದೇ ಹೊಸತನದ ಇವಾಗ ಹಳೆದನ್ನ ನೀನು ಇದ್ ಮಾಡಕ್ಕಾಗಲ್ಲ. ಹಂಗೆ ಅದೇ ರೀತಿ ಡಿ.ವಿ.ಜಿ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ, ಹಳೆಯ ವಿವು ನೀನೊದರಳಾವುದನ್ನು ಕಳೆದಿಯೋ, ಹಳತು ಹೊಸ ತೊರಳಿರದೆ ಮಂಕುತಿಮ್ಮ ಅಂತಾರೆ. ಸೊ ಇಟ್ಸ್ ಅ ಬ್ಯಾಲೆನ್ಸ್ ಆಫ್ ಎವ್ರಿಥಿಂಗ್. ಯು ಕೀಪ್ ದ ಸೋಲ್ ಆಫ್ ಇಟ್ and you keep evolving with time. Otherwise you will have to sink if you don't swim with the tide. That's what I think. And ನಮ್ ಜನರಲಿ ಆಸ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ, ನಮ್ಗೆ ಎಲ್ರಿಗೂ ಅಕ್ಸೆಪ್ಟೆನ್ಸ್ ಸ್ವಲ್ಪ ಕಷ್ಟನೇ. ಎಲ್ಲ ಹೋಗ್ತಾ ಇರುತ್ತೆ ನಮ್, because we are comfortable. We like to be comfortable. I like to be comfortable. We like to be comfortable with familiar things. I am 100% that. I like to be comfortable. So it's a conscious jolt that I have to give myself and say, move on, you don't have to sit here. There are other things in life. And also it's just life is just exciting. Opportunity to learn new things, make mistakes. And like you were saying that it's been evolved. Ivagella evolve ಆಗ್ತಾ ಇದೆ ಅಂತಲ್ಲ. Even as a movie also. Movies, zonal, as you're working for Kannada film industry, a movie also is evolving. Now, what is the difference adaptation for OTT versus theater? ನಂಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾನು ಸುತ್ತಮುತ್ತ ಇರೋರು ಹೇಳಿದನ್ನ ಕೇಳಿ ಐ ಕ್ಯಾನ್ ಜಸ್ಟ್ ಟೆಲ್ ಯು ಅಬೌಟ್ ದಟ್. ಅದೇ ಸ್ಕೇಲ್ ಆಫ್ OTTಗೆ ಮಾಡುವಾಗ ಸ್ಕೇಲ್ ಆಫ್ ಪ್ರೊಡಕ್ಷನ್ ವಿಲ್ ಬಿ not necessarily, not again, it's nothing is hard and fast. But if you go to your theatrical release, you have to do something that's so compelling that people will come to the theaters. Otherwise you can watch, if you do something that's very heartwarming and a slice of life, you can always I don't know if you can make it a theatrical experience, great. But ಇದ್ರ ಬಗ್ಗೆ ನಂಗೆ ಅಷ್ಟು ಅಗಾಧ ಜ್ಞಾನ ಇಲ್ಲ, ಬಿಕಾಸ್ ನಮ್ ಪ್ರೋಸೆಸ್ ಒಂದೇ ತರ ಇರುತ್ತೆ. ಫ್ಯೂಚರ್ ಎವ್ರಿಥಿಂಗ್ ಇಸ್ ಲಾಟ್ ಆಫ್ ಇಟ್ ಇಸ್ ಗೆಟಿಂಗ್ ಇಂಟು OTT. It's gotten into OTT. So the sound design probably minimalistic ಆಗ್ಬೋದು ಹೋಗ್ತಾ. Oh, that way it's mixed differently for theater and OTT. OTT ನಲ್ಲಿ ಥಿಯೇಟರ್ ನಲ್ಲಿ ಸರೌಂಡ್ ಅಂತ ಇರುತ್ತಲ್ವಾ, OTT ನಲ್ಲಿ ಮೋಸ್ಟ್ ಆಫ್ ದ ಯೂನಿಡೈಮೆನ್ಷನಲ್ they watch it in their TV or ಕೆಲವು ಹೋಮ್ ಥಿಯೇಟರ್ ಸಿಸ್ಟಮ್ ಇಟ್ಕೊಂಡಿರ್ತಾರೆ. ಅದಕ್ಕೂ
ಪ್ರಾವಿಷನ್ ಇರುತ್ತೆ, ಅಥವಾ ಸ್ಟೀರಿಯೋಗೂ ನೀವು ಸ್ಟೀರಿಯೋಲ್ ನೋಡ್ತೀರ ಅಂದರೆ ಸ್ಟೀರಿಯೋಗೂ ಮಿಕ್ಸ್ ಮಾಡಿರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಡಿವೈಸ್, ಅದು ಇಟ್ ವಿಲ್ ಡೂ ಇಟ್ ಆಟೋಮೆಟಿಕಲಿ. ಥಿಯೇಟ್ರಿಗೆ ದ ವೇ ಯು ಮಿಕ್ಸ್ ಅಂದರೆ ದ ವೇ ಯು ಹಿಯರ್ ಥಿಂಗ್ಸ್, ಈ ಕಡೆಯಿಂದ ಏನೋ ಒಂದು ಇನ್ಸ್ಟ್ರೂಮೆಂಟ್ ಕೇಳುತ್ತೆ, ಮುಂದೆಯಿಂದ ಡೈಲಾಗ್ ಕೇಳುತ್ತೆ, ಈ ಕಡೆಯಿಂದ ಮೇ ಬಿ SFX ಕೇಳುತ್ತೆ, ಆ ಥರ ಎಲ್ಲ ದೇ ಕ್ರಿಯೇಟ್ ಅ ವರ್ಲ್ಡ್, ದೇ ಕ್ರಿಯೇಟ್ ಅ ಒಂಥರ ಸಾನಿಕ್ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಬೇರೆ ಥರ, ಇಲ್ಲೂ ಸಾನಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ, OTT ನಲ್ಲಿ ಬೇರೆ ಥರ ಇರುತ್ತೆ. The presenting will be different. Yeah, it will be different. But it's nice, both of them. ಇವಾಗ ನಾವೆಲ್ಲ OTT ನಲ್ಲಿ ಎಷ್ಟೋ ನೋಡ್ತೀವಲ್ಲ. That's just coming to this. I just wanted to know what would be the future, because everywhere AI is coming, and what would be the future of it? Because in music also AI, they're trying to. ಸಿಕ್ಕಾಪಟ್ಟೆ ಇದೆ ಈಗ, ಅಂದ್ರೆ it's great. AI is. I don't have any complaints towards it because it's what it is. You can't keep lamenting about it. Maybe 30 years back, music programming, 20-25 years back, music programming ಬಂದಾಗ live musicians, they were also lamenting. ನಮ್ ಕೆಲಸ ಹೋಗುತ್ತೆ ಅಂತ. ಮೇ ಬಿ ಯಾರೋ ಡ್ರಮ್ ನುಡ್ಸೋರು ಅಥವಾ ವೈಲಿನ್ಸ್, ಗ್ರೂಪ್ ವೈಲಿನ್ಸ್ ನುಡ್ಸೋರು, ನಮಗೆ ಇಲ್ಲ ಒಂದು ಕೀಬೋರ್ಡಲ್ಲಿ ಹಿಂಗೆ ಮಾಡಿದೆ ನಿಮಗೆ ವೈಲಿನ್ಸ್ ಗ್ರೂಪ್ ಸ್ಟ್ರಿಂಗ್ ಸೌಂಡ್ ಬರುತ್ತೆ. Then people slowly started adapting. Today, a violinist is not just a violinist. He or she can do other things. They can produce music in a car, in a computer. They can. Slowly but surely, people will definitely have to adapt. They will adapt. I have no qualms against AI, honestly. So because I know an AI engineer who is doing a PhD with this music art form, Meghna, which she was speaking. So she was doing that. Or what she has done andre, Western musics nella AI can create Western music, where it is little difficult for an AI to create a Carnatic thing, machine learning, or which they are trying to do. Carnatic has been little difficult for it to create a music. Adar ragagalnella adu AI is not able to catch. Again, it can probably because the shortage of the data they have. ಇಲ್ಲ, ಇವಾಗ ತುಂಬಾ ಕೆಲಸ ನಡೀತಾ ಇದೆ. ಮೇ ಬಿ ಅವರು, ಐ ನೋ ಶಿ ಇಸ್ ಗ್ರೇಟ್ ಫ್ರೆಂಡ್. This was a few years back, alla. Now there's insane amount of data that's going in with Carnatic also. Oh, is it so? Okay. Yeah. There's tumba ide andre learning for kids is so much more easier. ಇವಾಗ ತಾಳ ಮೀಟರ್ ಅಂತೆಲ್ಲ ಒಂದ್ ಟೈಮಲ್ಲಿ ಬಂದಿತ್ತು. ಅದಿನ್ನೂ ಇಟ್ಸ್ ಬಿಕಮ್ ವೆರಿ ಕಾಂಪ್ಲೆಕ್ಸ್. ದೇರ್ ಇಸ್ ಸಮ್, ಇವಾಗ ಹೌ ಡು ಐ ಟೆಲ್ ಯು, ಇವಾಗ ಮುಕ್ತಾಯಗಳಂತ ಏನೋ ಐತೆ, ಮೃದಂಗಮ್ದು ಏನೋ, ದೇರ್ ಸರ್ಟನ್ ರೂಡಿಮೆಂಟ್ಸ್ ವಿಚ್ I was seeing on the other day Instagram ಅಲ್ಲಿ ಒಂದು ಆಪ್ ಇದೆ, ಅದೇ ನಿಂಗೆ ಇಟ್ ವಿಲ್ ಗಿವ್ ಯು ರೂಡಿಮೆಂಟ್ಸ್ and you can you just choose what you want and you can, but ನೀವು ಅದನ್ನ ಇನ್ಕಾರ್ಪೊರೇಟ್ ಮಾಡೋದಕ್ಕೆ ನಿಮ್ಗೆ ಜ್ಞಾನ ಇರಲೇಬೇಕು. ಬೇಸಿಕ್ ಅಟ್ಲೀಸ್ಟ್ ಇರಲೇಬೇಕು ಅಂತ, ಬೇಸಿಕ್ ನಾಲೆಡ್ಜ್ ಇರಲೇಬೇಕು, 100% ಬೇಸಿಕ್ ನಾಲೆಡ್ಜ್ ಇರಲೇಬೇಕು. ಆರ್ ಹೌ ಯು ಕ್ಯಾನ್ ಯೂಸ್ AI. ಸಿ ಇವಾಗ AI ಬಂದ್ಮೇಲೆ ಡೆಫಿನೆಟ್ಲಿ ಎಷ್ಟೋ ಜನರ ಹೇಗಂತಾರೆ ಸಾಲನೆ ಕಮ್ಮಿ ಆಗಬಹುದು. ಬಟ್ ಯಾರು ಎದ್ ನಿಲ್ತಾರೆ ಅಂದ್ರೆ AI ಮೀರಿ ಯಾರೋ ಯೋಚನೆ ಮಾಡಿ ಏನೋ who knows how to tame that also and learn. Or take AI and use it for their, like A.R. Rahman you said, who uses whatever technology ಬಂದ್ರು ಕೂಡ ಅದನ್ನ ಯೂಸ್ ಮಾಡ್ಕೊಂಡು how he grows. Yeah. But what about if AI starts to create, like music arranger will decide ಯಾವ್ದಕ್ಕೆ ಎಲ್ಲಿ ಬರ್ಬೇಕು ಮ್ಯೂಸಿಕ್ ಅಂತ, ಅದನ್ನ AI ಮಾಡ್ಬೋದಲ್ಲ? ಮಾಡ್ಬೋದು. ಪರ್ಸನಲಿ ನನಗೆ ಇನ್ನೂ ಅಷ್ಟು ಕನೆಕ್ಟ್ ಆಗಿಲ್ಲ AI. ದಿಸ್ ಇಸ್ ಕಂಪ್ಲೀಟ್ಲಿ ಪರ್ಸನಲ್ ಬಿಕಾಸ್ ಮೇ ಬಿ ಇಟ್ ಇಸ್ ಫ್ರಮ್ ಅ ಬಯಾಸ್ ಆಲ್ಸೋ. ಬಟ್ ನಾವು ಮಾಡುವಾಗ AI ಜನರೇಟ್ ಆದಾಗ ಸ್ವಲ್ಪ ಒಂದು ಪ್ಯಾರಿಟಿ ಇರುತ್ತೆ, ಬಟ್ ಅದು ಕಡಿಮೆ ಆಗ್ತಿದೆ. ಡಿಫ್ರೆನ್ಸ್ ಇಸ್ ರೆಡ್ಯೂಸಿಂಗ್ ಡೇ ಬೈ ಡೇ. So there is a difference. It's what it is andre AI use ಮಾಡಿ. So there is no, I mean, so in future AI is going to blend with the composers and go ahead. 200%. So there is no. Yeah, but live performances ge I don't think AI will. Common people, ನಮ್ಮ ತಾಯಿ, ನಮ್ಮ ತಂದೆ, ವಯಸ್ಸಾಗಿರೋರ್ ಜೊತೆಲ್ಲ ನಾವು ಯೂಶಲಿ ಕಾರಲ್ಲೆಲ್ಲ ಹೋಗ್ತದಾಗ ಮ್ಯೂಸಿಕ್ ಯಾವುದೋ ಪ್ಲೇ ಮಾಡ್ತೀವಿ. ಪ್ರೆಸೆಂಟ್ ಜನರೇಷನ್ ಮ್ಯೂಸಿಕ್ ಏನೋ ಪ್ಲೇ ಮಾಡಿ ಏನಿದೆ ಹಿಂಗೆ ಸಾಂಗ್ ತಲೆ ಚಿಟ್ಟಿಡಿಯತ್ತಪ್ಪ ಆಫ್ ಮಾಡು ಅಂತಾರೆ. ದೇ ಆಲ್ವೇಸ್ ಬೈ ಮೆಲೋಡಿ. ಇದು ಚೆನ್ನಾಗಿದೆ, ಮೆಲೋಡಿ ಇಸ್ ಸಮಥಿಂಗ್ ವಿಚ್ ಇಸ್ ಆರ್ಸ್ ಅಂತ ಅನ್ಕೋತಾ ಇರ್ತೇವೆ. ಬಟ್ ಹೊಸದೇನ ಬಂದ್ರೆ ಏನಿದು ಲಿಟಲ್ ಬಿಟ್ ಆಫ್ ಅನ್ ಎಲೆಕ್ಟ್ರೋ, ದೇ ಫೀಲ್ ಇದು ಬೇಡ, ನಂಗೆ ಇಂಥದ್ದು ಬೇಡ. ದೇ ಆಲ್ವೇಸ್ ಪ್ರಿಫರ್ ಮೆಲೋಡಿ ತರ ಇರುತ್ತೆ, ವಿಚ್ ಐ ಆಲ್ವೇಸ್ ಫೀಲ್
little of difficulty, and people also commenting also will people say ಏನಿದೆ ಎಂತ ಸಾಂಗ್ ಇದು, ಒಂಚೂರು ಇದಿಲ್ಲ ಏನಿಲ್ಲ ಎಂತ ಸಾಂಗು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದಕ್ಕೆ ಆಸ್ ಅ ಕಂಪೋಸರ್ ಹೌ ಡು ಯು ಸಿ ದಿಸ್ ಎಂಟೈರ್ ಥಿಂಗ್? ಎಸ್, ಸಿ ಪೀಪಲ್ ಆರ್ ಎಂಟೈಟಲ್ಡ್ ಟು ದರ್ ಒಪಿನಿಯನ್ಸ್. ಅದನ್ನ ರೆಸ್ಪೆಕ್ಟ್ ಮಾಡೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಅಂದ್ರೆ ಮಾಡಲೇಬೇಕು. ಅವ್ರ ಒಪಿನಿಯನ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಅವರು ನೋಡಿರೋ ಪ್ರಪಂಚದಿಂದ. ಇನ್ನ ಕಣ್ಕಿವಿ ಮನಗಳಿರುವಷ್ಟು ನಿನ್ನ ಜಗ ಅಂತಾರಲ್ಲ, ಆ ಥರ ಅವ್ರು ನೋಡಿರೋ ಪ್ರಪಂಚ, ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸಸ್ ಥ್ರೂ ದೇರ್ ಲಿಸ್ನಿಂಗ್. ಅಂದ್ರೆ ಅವ್ರು ಏನೇನು ಇದು ಮಾಡಿದಾರೋ ವಿಚ್ ಇಸ್ ನಾಟ್ ರಾಂಗ್. ಬಟ್ ಅಂದ್ರೆ ಅನಾದಿ ಕಾಲದಿಂದನೂ ಹಾಗೆ ಇದ್ದಿಲ್ಲ, ಯಾವಾಗ್ಲೂ ಇವಾಲ್ವ್ ಆಗ್ತಾನೆ ಬಂದಿದೆ. ಆಬ್ಜೆಕ್ಟಿವ್ ಆಗಿ ಹೇಳೋದಾದ್ರೆ ಕರ್ನಾಟಿಕ್ ಮ್ಯೂಸಿಕ್ ಪ್ರೀ 18 ಅಂದ್ರೆ 19th century 1830s 40s ಟ್ರಿನಿಟೀಸ್ ತ್ಯಾಗರಾಜ, ಪುರಂದರದಾಸರು, ಶ್ಯಾಮಶಾಸ್ತ್ರಿ, ತ್ಯಾಗರಾಜ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು ಅಂತ ಇವಾಗ ಏನ್ ಕೃತಿಗಳು ಹಾಡ್ತೀವೋ ಇಟ್ಸ್ ಜಸ್ಟ್ ಆಫ್ಟರ್ 1830s 1840s. ಅಂದ್ರೆ ಇಟ್ಸ್ ಅ 200-year-old, ಆಲ್ಮೋಸ್ಟ್ 200-year-old ಆರ್ಟ್ ಫಾರ್ಮ್ ಇವತ್ತು ಮಾಡೋದು. ಅದು ಪುರಂದರದಾಸರು ಒಂದು 400 ವರ್ಷದ ಹಿಂದೆ ಇದ್ರು. ಇವಾಗ ಅನಾದಿ ಕಾಲದಲ್ಲಿ 10,000 AD ನಲ್ಲಿ ವಿಷ್ಣುವರ್ಧನ ಇದರಲ್ಲಿ ಯಾವುದೋ ಅವನ ದರ್ಬಾರ್ನಲ್ಲಿ ಯಾವ ರೀತಿ ಸಂಗೀತ ಇತ್ತು ಅಂತ ಯಾರು ಕೇಳಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಬರ್ದಿದ್ರು ಅದನ್ನ ಅನ್ಲೆಸ್ ದೇರ್ ಇಸ್ ಅನ್ ಆಡಿಟರಿ ಎಕ್ಸ್ಪೀರಿಯನ್ಸ್ ಯು ಕಾಂಟ್ ಸೇ. ಸೊ ಅಂಡ್ ಇಟ್ ಹಸ್ ಇವಾಲ್ವ್ಡ್. ಅಂಡ್ ಕಚೇರಿಗಳು, ದ ಪ್ಯಾಟರ್ನ್ ಆಫ್ ಕಾನ್ಸರ್ಟ್ಸ್ started in the late 30s to early 40s. ಒಬ್ಬರು ಅರಿಕುಡಿ ರಾಮಾನುಜ ಅಯ್ಯಂಗಾರ್ ಅಂತ ಇದ್ರು. He bought in this change of presentation of music in certain 2.5-3 ಗಂಟೆ ಹಿಂಗ್ start with this and end with this ಅಂತ. ಅದಕ್ಕೆ ಮುಂಚೆ ಬೇರೆ ತರನೇ ಇತ್ತು. Like I said earlier, they would perform a huge piece called Ragatana Pallavi. They would take a break, then they would perform again, then they would take a break. So pattern of concerts changed. ಇವಾಗ ಪ್ಯಾಟರ್ನ್ ಆಫ್ ಫಿಲ್ಮ್ ಮ್ಯೂಸಿಕ್ ಚೇಂಜ್ಡ್, ಪ್ಯಾಟರ್ನ್ ಆಫ್ ಈಗ ಭಾವಗೀತೆ ಇಸ್ ಆಲ್ಸೋ ಚೇಂಜ್. ಭಾವಗೀತೆ ಬಗ್ಗೆ ಫಿಲ್ಮ್ ಮ್ಯೂಸಿಕ್ ನಲ್ಲಿ ಇವಾಗ ಆ ಕಾಲದಲ್ಲೂ ಈ ದೇಹದಿಂದ ದೂರನ ದೇಹಕ್ಕೆ ಆತ್ಮನೇ ಇತ್ತು, ಜೋಕೆ ನಾನು ಬಳ್ಳಿಯ ಮಿಂಚುನು ಇತ್ತು. ನೀವು ಅದನ್ನ ನೀವು ಎಲ್ಲಾ ಎಮೋಷನ್ಸ್ಗೂ ಕನೆಕ್ಟ್ ಆಗುತ್ತೆ. ಮ್ಯೂಸಿಕ್ ಇಸ್ ಮನ್ಸ್ ತರ ಅಲ್ಲ, ಅದು ಬೇರೆ ಬೇರೆ ಎಮೋಷನ್ಸ್ ಅದಕ್ಕೂ ಅವರಲ್ಲೇ ಇರುತ್ತೆ. ದಟ್ಸ್ ಆಲ್ಸೋ ವೆರಿ ಡಿಫ್ರೆಂಟ್. ಅ ಕಂಪೋಸರ್ ಕಂಪೋಸಿಂಗ್ ಅ ಸಾಂಗ್ ಲೈಕ್ ದಿಸ್, ಹಂಸಲೇಖ ವಿಚ್ ಆಲ್ವೇಸ್ ಗಿವ್ ಅನ್ ಎಕ್ಸಾಂಪಲ್. ಈಗ ಶ್ರೀ ಮಂಜುನಾಥ ತಗೊಂಡ್ರೆ ವೇರ್ ನೇತಿಸ್ಟ್ ತರ ಲಿರಿಕ್ಸು ಬರ್ತಿದ್ದಾರೆ, ಸಾಂಗು ಹಂಗೆ ಕಂಪೋಸ್ ಮಾಡಿದ್ದಾರೆ. ಸಡನ್ ಆಗಿ ಭಕ್ತಿ ಪ್ರಧಾನವಾಗೂ ಲಿರಿಕ್ಸು ಬರೀತಾರೆ, ಅದು ಮಾಡಿದ್ದಾರೆ. ಸೊ ಅವ್ರ ಪ್ರೌಡಿಮೆ, ಅವ್ರ ಗ್ರೇಟ್ನೆಸ್ ಅದು ಅಷ್ಟೇ. ಅವ್ರ ಒಳಗಡೆನೆ ಎರಡೂ ಇದೆ ಅಂದಾಗ, ಸೊ ಐ ಥಿಂಕ್ ಆಸ್ ಅನ್ ಆಡಿಯನ್ಸ್ ವಿ ಶುಡ್ ಆಲ್ಸೋ ಹ್ಯಾವ್ ದ ಎಬಿಲಿಟಿ ಟು ಟೇಕ್ ಬೋತ್. ಇಟ್ಸ್ ಇವಾಲ್ವಿಂಗ್. ಯು ಐದರ್ ಲೈಕ್ ಇಟ್ ಆರ್ ಯು ಡೋಂಟ್. ಇಟ್ಸ್ ವೆರಿ ಸಬ್ಜೆಕ್ಟಿವ್. ಅದನ್ನ ಏನು ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ, ಬಿಕಾಸ್ ಐ ವಾಂಟೆಡ್ ಟು ನೋ ನೌ ಐ ಫೀಲ್ ಪೀಪಲ್ ಆರ್ ಆಲ್ ಫೋಕಸ್ಡ್ ಆನ್ ವಿಚ್ ಸಾಂಗ್ ಟು ಬಿ ಟ್ರೆಂಡಿಂಗ್. ಆಸ್ ಅ ಕಂಪೋಸರ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಈಗ ರೀಲ್ಸ್ ಕಾಲದಿಂದ ಇರ್ಬೋದು ಅಥವಾ ಅದರ್ ಥಿಂಗ್ಸ್ ಎಲ್ಲ ಇರ್ಬೋದು. ಹೌ ಮಚ್ ಆಫ್ ಪ್ರೆಷರೈಸಿಂಗ್ ಇಟ್ ವಿಲ್ ಬಿ ಫಾರ್ ಯು ಆಸ್ ಅ ವರ್ಕಿಂಗ್ ಇನ್ ದ ಟೀಮ್ ಟು ಫೀಲ್ ಓಕೆ ಇದನ್ನ ನಾವು ಸೂಪರ್ ಹಿಟ್ ಮಾಡಬೇಕು ಅಂದ್ರೆ. ಇವಾಗ ಸಪ್ತಸಾಗರದ್ದು ಟೈಟಲ್ ಟ್ರ್ಯಾಕ್ ಅಲ್ಲಿ ವೀಣೆದೊಂದು, that became pretty viral. I worked on that with Charan sir. But so there was a certain brief, aita. He was sure that it should be a catchy portion because it was a bridge from one section to another section. He didn't make it with the intention of making it a hook, making it work. That worked because it was hooky. It was a part of the song, of course, but there's a conscious intent somewhere to make it in a certain way. You're making music for something. There is a certain sellability also that people look at, which is fair. Otherwise they can do independent music. Cinema musically there is a lot of money involved and ರಿಟರ್ನ್ಸ್ ROI ಎಲ್ಲ ಇರುತ್ತೆ. ಸಾಂಗ್ ನ ನಾವು ವೈರಲ್ ಮಾಡಬೇಕು ಅಂತಾನೆ ಡು ಯು ಸಿಟ್ ಫಾರ್ ಎನಿ ಸಾಂಗ್ಸ್ ಲೈಕ್ ದಟ್? I have worked in a situation where people have sat. I've also worked in it. ಅಂದ್ರೆ ವೈರಲ್ ಮಾಡಬೇಕು, ನಾಟ್ ಎಟ್ ದ ಕಾಸ್ಟ್ ಆಫ್ ಜಸ್ಟ್ ಲೆಟಿಂಗ್ ಗೋ ಆಫ್ ದ ಪರ್ಪಸ್ ಆಫ್ ದ ಸಾಂಗ್. ಐ ವುಡ್ ಅಂಡ್ ಯಾವ ರೀಸನ್ ಏನು ಬರಿತಾ ಇರೋದು, ಹಾಡು ಯಾವ ಸೀಕ್ವೆನ್ಸ್ಗೆ, ವಾಟ್ ಇಸ್ ದ ಸೋಲ್ ಆಫ್ ದ ಸಾಂಗ್ ಅನ್ನೋದು ಮರ್ತ್ಬಿಟ್ಟು ವೈರಲ್ ಮಾಡೋದಕ್ಕೆ ಒಂದು ಹಾಡು ಮಾಡೋದಂತ. ಇಟ್ಸ್ ಅ ಪಾರ್ಟ್ ಆಫ್ ಇಟ್. ಅಂದ್ರೆ ಇಟ್ಸ್ ಅ ಬೈ ಪ್ರಾಡಕ್ಟ್. ದ ಸಾಂಗ್ ಈಸ್ ರಿಯಲಿ ಗುಡ್ ಇನಫ್ ಫಾರ್ ಕ್ಯಾಚಿ ಸಮ್ ಪಾರ್ಟ್ಸ್. ಓಕೆ.
ಇವಾಗ ಬಾನ ತೊರೆದು ನೀಲಿ ಅಲ್ಲ, ಅದು ವೈರಲ್ ಮಾಡ್ಬೇಕು ಅಂತ ಯಾರು ಐ ಡೋಂಟ್ ಥಿಂಕ್ ಅದು ಯಾರಿಗೂ ಐಡಿಯಾನು ಇರಲಿಲ್ಲ ಅದಿಷ್ಟು ಆಗುತ್ತೆ Instagram ಅಲ್ಲಿ ಏನಾಗಿದೆ ಅಂತ. ಐ ಜಸ್ಟ್ ಯು ಡೋಂಟ್ ನೋ ಮ್ಯಾನ್, ಯಾವ್ದು ಯಾರಿಗೆ ಯಾವಾಗ ಇಷ್ಟ ಆಗುತ್ತೆ. ನಂಗೂ ಅದಕ್ಕೆ ಆ ಉತ್ತರ ಇಲ್ಲ. ಓಕೆ, ಎರಡು ತರಾನು ಇರುತ್ತೆ. ಟು ಸಮರೈಸ್ ದಿಸ್, ಇಂಟೆಂಟ್ ಇಟ್ಕೊಂಡು ಮಾಡ್ತಾರೆ, ಕೆಲವು ಸತಿ ಇಂಟೆಂಟ್ ಇಲ್ಲದೆ ಮಾಡಿದಾಗ್ಲೂ ಅದು ಆಗತ್ತೆ, ಕೆಲವು ಸಲ ಇಂಟೆಂಟ್ ಇಟ್ ಮಾಡಿದಾಗ ಆಗದೆ ಇರುತ್ತೆ. ಓಕೆ, ಅವ್ರು ಯೂಶಲಿ ಬಂದಾಗ ಕೇಳಿದಾರೆ ಕಂಪೋಸ್ಗೆ ಒಂದು ಸೂಪರ್ ಹಿಟ್ ಸಾಂಗ್ ಬೇಕು ಅಂತಾರೆ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಒಂದು ಸೂಪರ್ ಹಿಟ್ ಸಾಂಗ್ ಅದು ಹೆಂಗ್ ಮಾಡಕ್ಕಾಗತ್ತೆ ಅಂತ. ನಾನು ಮ್ಯೂಸಿಕ್ ಚರಣ್ ರಾಜ್ ಅವ್ರ ಜೊತೆ ವರ್ಕ್ ಮಾಡೋವಾಗ ಇದನ್ನ ನಾನು ನೋಡಿದ್ದೀನಿ. ಅಂದ್ರೆ ಅವ್ರಿಗೆ ಬಂದು ಒಂದು ಸೂಪರ್ ಹಿಟ್ ಸಾಂಗ್ ಬೇಕು ಫಾರ್ ವೇರಿಯಸ್ ಸೀನ್ಸ್, ಫಿಲ್ಮ್ಗೆ ಅದು ಇನ್ವಿಟೇಷನ್ ಆಗುತ್ತೋ ವಾಟ್ ಎವರ್, ಒಂದು ಪಬ್ಲಿಸಿಟಿ ಆಗುತ್ತೋ ಮಾಡ್ಬೇಕಾಗತ್ತೆ. ಅಂದ್ರೆ ಇಫ್ ದಟ್ಸ್ ದ ಜಾಬ್, ದೆನ್ if I'm a part of the team, then sure I will have to. So you work with various ಇವ್ರ ಹತ್ರ ವರ್ಕ್ ಮಾಡಿದಾಗ ನಾನು ಕೇಳ್ತಾ ಇದ್ದೀನಿ. I just want to know how their process also works with you as a team. ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ, ಅವ್ರ ಥಾಟ್ process ಹೇಗಾಗುತ್ತೆ, how do they influence you or how do they educate you in learning process? For example, you worked with Raghu Dikshit composing ಅಲ್ಲಿ, ಅವರಿಂದ ಲರ್ನಿಂಗ್ ಏನಿತ್ತು ಆರ್ ಕಲಿಯುವಂಥದ್ದೇನಿತ್ತು? ರಘು ದೀಕ್ಷಿತ್ ಅವ್ರ ಜೊತೆ ನಾನು ರೈಟ್ ಔಟ್ ಆಫ್ ಕಾಲೇಜ್ ಸೇರ್ಕೊಂಡೆ. ಅಂದ್ರೆ ಅವ್ರ ಜೊತೆ ಅಂದ್ರೆ ತುಂಬಾ ಗ್ರೇಟ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ಅವರು ಪ್ರಪಂಚ ಇಡೀ ಸುತ್ತಾರೆ. ಅಮೇಝಿಂಗ್ ಆರ್ಟಿಸ್ಟ್ ಅವರು, ಅಮೇಝಿಂಗ್ ಹಾಡ್ಗಳಿದೆ. ಸೊ ಅವ್ರ ತಂಡದಲ್ಲಿ ಒಬ್ಬ ವೈಲಿನಿಸ್ಟ್ ಆಗಿ ಮಾಡೋದು ಗ್ರೇಟ್ ಫಾರ್ಚೂನ್. ತುಂಬಾ ಕಲಿಯೋಕ್ಕಾಯ್ತು, ತುಂಬಾ ಓಪನ್ ಅಪ್ ಆಯ್ತು ವರ್ಲ್ಡ್. ಬಿಕಾಸ್ ನಾ ಬರೋದು ಒಂದು ಒಂದು ರೀತಿಯ ಪ್ರಪಂಚದಿಂದ, ಬೇರೆ 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 ಪ್ರಪಂಚಗಳಿದೆ, ಬೇರೆ ಬೇರೆ ರೀತಿಯ ದೃಷ್ಟಿಕೋನಗಳಿದೆ ಅಂತ ಗೊತ್ತಾಯ್ತು. ಸಂಗೀತದಲ್ಲಿ ಮತ್ತೆ ಬದುಕಿಗೆ ಎರಡಕ್ಕೂ ಬೇರೆ ಬೇರೆ ದೃಷ್ಟಿಕೋನಗಳಿದೆ ಅಂತ ಅವ್ರ ಮೂಲಕ. ಐ ವಾಸ್ ವೆರಿ ನೈಸ್ ಪರ್ಸನ್, ಅಂದ್ರೆ ವೆರಿ ಫಾದರ್ಲಿ ಫಿಗರ್ ತರ ಇದ್ರು ನಂಗೆ ಆಲ್ಮೋಸ್ಟ್ ಅವರು. ಆ್ಯಂಡ್ ದ ಹೋಲ್ ಬ್ಯಾಂಡ್ ಅಲ್ಲ, ವೆರಿ ಬ್ಯೂಟಿಫುಲ್, ಅಮೇಝಿಂಗ್ ಮ್ಯೂಸಿಷಿಯನ್ಸ್. ವಿ ಪ್ಲೇಡ್ ಸಮ್ ಇನ್ಕ್ರೆಡಿಬಲ್ ಸ್ಟೇಜಸ್ ಇನ್ ಇಂಡಿಯಾ ಆ್ಯಂಡ್ ಔಟ್ಸೈಡ್. ಸೊ ಬೇರೆ ಬೇರೆ ಆರ್ಟಿಸ್ಟ್ ನೋಡೋಕೆ ಇದೇನಪ್ಪ ಈ ತರ ಇದೆ ಸಂಗೀತ ಅಂತ ಅನ್ಸೋದು, ಈ ತರಾನು ಇದೆಯಾ ಸಂಗೀತ ಅಂತ ಅಂದ್ರೆ ಬೆರುಗು ಗಣ್ಣಿಂದ ನೋಡೋ ತರ ಆಯ್ತು. ಅದನ್ನ ಸ್ಲೋಲಿ ಅದೇನಂತ. ಸೊ ದೋಸ್ 2 years that I played were very formative for me in knowing what else I can seek. It kind of started there. Nange. How is he working from a team wise? How was Raghu Dikshit sir? Ontara avaru a mad musician. He's a very perfectionist. Aurge he wants it a certain way, he demands hard work and he's a great musician. ಅವ್ರ ವಿಷನ್ ಅಲ್ಲ ಅದು, ಅವ್ರ ಬ್ಯಾಂಡ್, ಅವ್ರ ವಿಷನ್. ಅದಕ್ಕೆ ಯಾರು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅವ್ರು he would have chosen people and then already gotten them in, and he expects people to. All of his songs is so much of energy. Yeah. Even live concert ನೋಡಿದ್ರು ಕೂಡ ಅದು ಎನರ್ಜಿ ಇರ್ಬೋದು. He's one of the best live performers in the country. Yeah, definitely, undoubtedly. And ನಿಮ್ ಆ ಸಾಂಗ್ ಗಳು ಗೊತ್ತಿಲ್ಲ ಅಂದ್ರು by the end of the session you will be standing on a chair and dancing. You will be standing and then you will go back and listen to his songs. Oh yeah, definitely. I was introduced to lot of Sharifar song ella because of ರಘು ದೀಕ್ಷಿತ್ ಸಾಂಗ್. ಎಷ್ಟೊಂದ್ ಜನ ಕೇಳಿದ್ದಾರೆ. ಈಗ ನಾವು ಒಂದು ಲಾಂಗ್ ಡ್ರೈವ್ ಎಲ್ಲರೂ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಅಟ್ಲೀಸ್ಟ್ 2 ರಘು ದೀಕ್ಷಿತ್ ಕಾನ್ಸರ್ಟ್ ಸಾಂಗ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಎಲ್ಲ. ಸೊ ಎಸ್ ಅ ಕಂಪೋಸರ್ ಅವ್ರ ಮೂವಿಗೆಲ್ಲ ಕಂಪೋಸ್ ಮಾಡ್ಬೇಕಾದ್ರೆ ವಿ ಸಿ ಅ ಡಿಫ್ರೆಂಟ್ ರಘು ದೀಕ್ಷಿತ್ ಮೆಲೋಡಿ. ವಾಟ್ ಹಿ ಗಿವ್ಸ್ ದೇರ್. ಈಗ ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಇದ್ದಂತಹ ಒಂದು ಸಾಂಗ್, ವಾಟ್ ಅ ಮೆಲೋಡಿ. ಯು ಕ್ಯಾನ್ ನಾಟ್ ಸಿ ದಟ್ ಪರ್ಸನ್ ಅಷ್ಟು ಎನರ್ಜಿ ಇದ್ದವ್ರು ಸಡನ್ ಆಗಿ ಅಷ್ಟು ಮೆಲೋಡೋನ್ ಆಗ್ತಾರಂತ. ಆಸ್ ಯು ಹ್ಯಾವ್ ಸೀನ್ ಹಿಮ್ ನಿಯರ್ ಅಸ್, ಯು ಆಲ್ಸೋ ವರ್ಕ್ಡ್ ಆಸ್ ಅ ಟೀಮ್. ಹೌ ಡು ಯು ಗೈಸ್? ಅಲ್ಲ ಅಂದ್ರೆ ಇದು ಜನರಿಕ್ ಆಗಿ ಒಂದು ಉತ್ತರ ಕೊಡ್ತೀನಿ. ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ಒಂದೇ ಮನಸ್ಥಿತಿ, ಶಾಂತಚಿತ್ತನಾಗೇ ಇರಲ್ಲ ಅಲ್ಲ. ಅವನಿಗೆ ಕೋಪ, ಹಾಸ್ಯ ಎಲ್ಲ ಇರುತ್ತೆ. ಹಾಗೆ ಮ್ಯೂಸಿಕ್ಕು ಅಂದ್ರೆ ಒಂದೇ ರೀತಿ ಎಕ್ಸ್ಪ್ರೆಷನ್ ಇರಲ್ಲ, ಒಂದೇ ರೀತಿ ಫೀಲಿಂಗ್ ಇರಲ್ಲ. ಎಲ್ಲರ ಒಳಗಡೆ ಡ್ಯಾನ್ಸ್ ಮಾಡ್ತಾರೆ, ಎಲ್ರು ಖುಷಿ ಪಡ್ತಾರೆ, ಎಲ್ರಿಗೂ ದುಃಖ ಪಡ್ತಾರೆ. ಅದನ್ನ ಮ್ಯೂಸಿಕ್ ಮೂಲಕ ಚಾನಲೈಸ್ ಮಾಡಿದಾಗ ಬೇರೆ ಬೇರೆ ತರ ಕೇಳಿಸುತ್ತೆ. ಇಟ್ಸ್ ಅ ವೆರಿ ನೈಸರ್ಗಿಕವಾಗಿರುವಂತದ್ದು. ಹಿ ಈಸ್ ಅ ವೆರಿ ಡೈವರ್ಸ್ ಪರ್ಸನ್ ದಟ್ ವೇ. ಈಸ್ ವೆರಿ ವೆಲ್ ಇನ್ಫಾರ್ಮ್ಡ್. How was the making of the song for Happy New Year? ನಾನ್ ಅದರಲ್ಲಿ ಅಂದ್ರೆ ಅದು ವಾಸುಕಿ ವೈಭವ್, ರಾಘವೇಂದ್ರ ಕಾಮತ್ ಅವರು ಮತ್ತೆ ಫಿಲ್ಮ್ ಡೈರೆಕ್ಟರ್ ಅವರು ವರ್ಕ್ ಮಾಡಿದ್ದು. ಐ ವಾಸ್ ನಾಟ್ ಇನ್ವಾಲ್ವ್ಡ್ ಇನ್ ದಟ್
ಸಾಂಗ್ ಅಂದ್ರೆ ಐ ಜಸ್ಟ್ ಪ್ಲೇಡ್ ದ ವೈಲಿನ್ ಆನ್ ಕಪಲ್ ಆಫ್ ಅದರ್ ಟ್ರ್ಯಾಕ್ಸ್ ಇನ್ ದ ಆಲ್ಬಮ್ ಅಷ್ಟೇ ವಿತ್ ಹಿಮ್. ಐ ಹವ್ ನಾಟ್ ವರ್ಕ್ಡ್ ಅ ಲಾಟ್ ಆನ್ ಫಿಲ್ಮ್ಸ್ ವಿತ್ ರಘು ದೀಕ್ಷಿತ್. It's only with the concert. ಇಟ್ಸ್ ಓನ್ಲಿ ವಿತ್ ಕಾನ್ಸರ್ಟ್ಸ್. ಹೀಸ್ ಬ್ಯಾಂಡ್, ಹೀಸ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅವ್ರು ಪರ್ಫಾರ್ಮ್ ಮಾಡೋರು. ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಲಾಟ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಎಲ್ಲ ಗೊತ್ತಾಗ್ತಾ ಇದೆ. ಅಂಡ್ ವಿಲ್ ಕೀಪ್ ಅಪ್ ದಿಸ್ ಕಾನ್ವರ್ಸೇಷನ್ ಹೆಂಗ್ ನಡೆಯುತ್ತೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ. ಅಂಡ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮುಂದೆ ಮಾತಾಡೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಸೊ ನಿಮ್ಮ ಲೈಕ್ಸು, ಸಬ್ಸ್ಕ್ರಿಪ್ಷನ್ನು, ಕಮೆಂಟ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಏನೇ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. And keep watching Exchange Room. Thank you.